ಭಾರತೀಯ ರೈಲ್ವೆ ವಿಭಾಗ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಭಾರತೀಯ ರೈಲ್ವೆ ಮೈಸೂರು ದಸರಾ ಜಂಬೂ ಸವಾರಿ 2025ರಲ್ಲಿ ಸ್ತಬ್ಧ ಚಿತ್ರವನ್ನು ರೂಪಿಸಿ ಭಾರತದ ಎಂಜಿನಿಯರಿಂಗ್ ಚಮತ್ಕಾರಗಳನ್ನು ಪ್ರದರ್ಶನ ಮಾಡ್ತಾ ಇದೆ. ಇದರಲ್ಲಿ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಮುಖ್ಯ ಆಕರ್ಷಣೆಯಾಗಿರೋದನ್ನ ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಚಿನಾಬ್ ಸೇತು ಸಮುದ್ರ ಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿ ಸ್ಥಾಪನೆಯಾಗಿದೆ. ಪ್ರಪಂಚದಲ್ಲೇ ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಇದರ ಪರಿಕಲ್ಪನೆ, ವಿನ್ಯಾಸ ಹಾಗೂ ನಿರ್ವಹಣೆ ಸಂಪೂರ್ಣವಾಗಿ ಭಾರತೀಯ ಇಂಜಿನಿಯರ್ಗಳ ಕೈಚಳಕದಿಂದ, ಪ್ರತಿಭಾ ಶಕ್ತಿಯಿಂದ, ಕುಶಲತೆಯಿಂದ ಸಾಧ್ಯವಾಗಿದೆ. ಅದೇ ರೀತಿ ಐತಿಹಾಸಿಕ ಪಂಬನ್ ಸೇತು 72.5 ಮೀಟರ್ ಉದ್ದದ ಕೇಂದ್ರೀಯ ವಿಸ್ತಾರವನ್ನು ಹೊಂದಿದೆ. 17 ಮೀಟರ್ ಎತ್ತರದಲ್ಲಿದೆ. ಹಡಗು ಸಂಚಾರಕ್ಕಾಗಿ ಇದರ ಮಧ್ಯ ಭಾಗವನ್ನು ತೆರೆಯುವಂತಹ ವಿಶಿಷ್ಟ ವಿನ್ಯಾಸ ಭಾರತೀಯ ರೈಲ್ವೆಯ ಸೃಜನಶೀಲತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ. ನೀವಿಲ್ಲಿ ಕಾಣುತ್ತಿದ್ದೀರಾ ಭಾರತೀಯ ರೈಲ್ವೆ ಇಲಾಖೆಯ ಸ್ತಬ್ಧ ಚಿತ್ರ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು. ಮುಂದಿನ ಸ್ತಬ್ಧ ಚಿತ್ರ ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಬಂಧುಗಳೇ, ಭೂಮಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳು. 1917ನೇ ಸಾಲಿನಲ್ಲಿ KRS ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೋವಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿದ ಅಂದಿನ ಮೈಸೂರು ರಾಜ್ಯದ ಸನ್ಮಾನ್ಯ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಭೋವಿ ಸಮಾಜದ ಕಷ್ಟಗಳನ್ನು ಕಂಡು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದು. ಇದನ್ನು ಮಿಲ್ಲರ್ ಆಯೋಗ 1918ರ ವರದಿಯಲ್ಲಿ ಗುರುತಿಸಿದೆ. 1950ರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಭೋವಿ ಜನಾಂಗವನ್ನ ಸೇರ್ಪಡೆಗೊಳಿಸಲಾಗಿದೆ. ಭೋವಿ ಜನಾಂಗದವರ ಕುಲಕಸುಬಾದ ಬಂಡೆ ಒಡೆಯುವುದು, ಸಾಗಿಸುವುದು, ಕಾಲುವೆಗಳನ್ನು ಅಗೆಯುವುದು, ಗುಡಿಗೋಪುರಗಳನ್ನು ನಿರ್ಮಾಣ ಮಾಡುವುದು, ಬಾವಿಗಳನ್ನು ನಿರ್ಮಾಣ ಮಾಡುವುದು, ಹೀಗೆ ತೋಳ್ಬಲ ಮತ್ತು ಕೌಶಲ್ಯ ಈ ಜನಾಂಗದ ವೈಶಿಷ್ಟ್ಯವಾಗಿದೆ. ಭೋವಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು ಬಿಂಬಿಸುವ ಚಿತ್ರಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವೀಗ ಕಾಣಬಹುದಾಗಿದೆ. ಬಂಧುಗಳೇ, ರಾಜ್ಯ ಭೋವಿ ಜನಾಂಗದ ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು 2016ರಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ. 2017ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನ ನೆರವೇರಿಸಿದರು. ನೀವು ಕಾಣುತ್ತಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಭೋವಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳನ್ನು ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ.